ನನ್ನಲ್ಲಿ ಕೆಟ್ಟದಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಇವರೆಲ್ಲರೂ ನನಗೆ ಪೊಗರು ಅಂತಿದ್ದಾರೆ. ಆ ಪೊಗರು ಈ ಬೆಂಕಿ. ಇದು ಸೀನು ಬರ್ದಿರೋ ಪೇಪರ್ ತರ ಇದೆಯಲ್ಲ? ಹೌದು, ಅದೇ ಪೇಪರು. ಏನ್ ಬರ್ದಿದಾನೋ ಏನೋ. ಎಲ್ಲ ಪೇಪರು ಬೆಂಕಿಗೆ ಬಿತ್ತೆ ಹೊರತು ಸೀನು ಬರ್ದಿರೋ ಪೇಪರ್ ಮಾತ್ರ ಬೀಳಿಲ್ವಲ್ಲ. ಸೀನು ಏನ್ ಬರ್ತಿದ್ದಾನೆ ಅಂತ ಓದ್ ಹೇಳಿ. ಭಾವನವ್ರೆ, ಜೋರಾಗಿ ಓದಿ ಅದನ್ನ. ತಂದೆಯಾಗಿ ಅವನ ಯೋಚನೆ ಏನು ಅಂತ ಈಗಾದ್ರೂ ತಿಳ್ಕೊತೀನಿ ಭಾವನವ್ರೆ. ಇಷ್ಟಕ್ಕೂ ನಿಮ್ ಪೇಪರ್ ಏನಾಯ್ತು ಅಳಿ ಅಂದ್ರೆ ನಿಮ್ ಬಗ್ಗೆ ಗೊತ್ತಾಗಿದ್ರೆ ಚೆನ್ನಾಗಿರ್ತಿತ್ತು. ಸುಟ್ಟೋತದು, ಬೂದಿ ಆಗೋಯ್ತದು. ಮೊದ್ಲು ನನ್ನ ಮಗನ ಪೇಪರ್ನ ಓದಕ್ ಬಿಡಿ ಅತ್ತೆಯವ್ರೆ. ಹೋಗಿ ಹೋಗಿ ನನ್ನ ಪೇಪರೇ ಕೆಳಗೆ ಬೀಳ್ಬೇಕಾ? ಏನ್ ಬರ್ದಿದ್ದಾನಣ್ಣ ಸೀನು? ಸೀನು, ಮಾವ, ಎಲ್ರಿಗೂ ಕೇಳೋ ಹಾಗೆ ಬರೆದಿರೋದನ್ನು ಓದು. ನೀನೇ ಇದನ್ನ ಎಲ್ರಿಗೂ ಓದ್ ಹೇಳಬೇಕು. ಓದು ಅಂದೆ ಸೀನು. ನನಗೆ ನನ್ನ ಮ್ಯಾಥ್ಸ್ ಟೀಚರ್ ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ. ನನ್ನ ಮ್ಯಾಥ್ಸ್ ಟೀಚರ್ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗಬೇಕು. ಅಪ್ಪ ದೇವ್ರೆ, ಈ ಬಿಟ್ಟು ಕೂಡ ಇದೇ ಕಲರ್ ಪೇಪರ್ ಮೇಲೆ ಬರ್ದಿದ್ದಾನ. ನಾನು ನನ್ನ ಪೇಪರ್ ಅನ್ಕೊಂಡು ಭಯ ಪಟ್ಬಿಟ್ಟೆ. ಮಾವ, ಇದು ಬಿಟ್ಟು ಬರ್ದಿರೋ ಪೇಪರ್ ಮಾವ.
ಓಹೋ ಬಿಟ್ಟದಂತೆ. ಓದು ಹ. ಸೀನು ಓದಪ್ಪ. ಬೇಡ ಬೇಡ. ನಾನು ಮ್ಯಾಥ್ಸ್ ಅಲ್ಲಿ ತುಂಬಾ ವೀಕು. ಮೊನ್ನೆ 3ನೇ ಮಗ್ಗಿ ಹೇಳಲಿಲ್ಲ ಅಂತ ನಮ್ ಮ್ಯಾಥ್ಸ್ ಟೀಚರು ನನ್ನ ಕ್ಲಾಸ್ ಹುಡುಗಿರ ಹತ್ರ ಹೊಡ್ಸಿದ್ರು. ಬೇಡ ಬೇಡ ಸುಮ್ಮನಿರು. ಅದಕ್ಕೆ ನನ್ನ ಮ್ಯಾಥ್ಸ್ ಟೀಚರು ಈ ಊರಿಂದ ಮಾತ್ರ ಅಲ್ಲ, ಇಡೀ ದೇಶನೇ ಬಿಟ್ಟು ಟ್ರಾನ್ಸ್ಫರ್ ಆಗ್ಬಿಡ್ಬೇಕು. ಯಪ್ಪ. ಹೇ ಬಿಟ್ಟು, ನಮಗೆ ಓದ್ ಹತ್ತಲಿಲ್ಲ ಅಂದ್ರೆ ಗುರುನ ದ್ವೇಷಿಸೋ ತಪ್ಪು. ಯಾವ ಸಬ್ಜೆಕ್ಟ್ ಕಷ್ಟ ಆಗುತ್ತೋ ಅದ್ರ ಮೇಲೆ ಮನ್ಸಿಟ್ಟು ಓದ್ಬೇಕು. ಒಬ್ಬ ಗುರು ನಮ್ಮನ್ನ ದಂಡಿಸೋದು ಯಾಕೆ ಅಂದ್ರೆ ಅದ್ರ ಮೇಲೆ ಇನ್ನೂ ಹೆಚ್ಚು ಶ್ರದ್ಧೆ ವಹಿಸಿ ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ. ಅಷ್ಟೇ ಹೊರತು ಗುರು ನಿನಗೆ ನೋವು ಕೊಡಬೇಕು ಅಂತಲ್ಲ. ತಂದೆ ತಾಯಿ ನಂತರ ನಿಜವಾದ ದೇವರು ಗುರುನೇ. ಅಂಥ ಗುರು ಮೇಲೆ ಕೆಟ್ಟ ಅಭಿಪ್ರಾಯನ ಬೆಳೆಸ್ಕೋಬಾರ್ದು. ಸರಿ ದೊಡ್ಡಪ್ಪ, ನೀವ್ ಹೇಳಿದ್ ನನಗ್ ಚೆನ್ನಾಗ್ ಅರ್ಥ ಆಯ್ತು. ಇನ್ ಮುಂದೆ ನಾನ್ ಮ್ಯಾಥ್ಸ್ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡ್ತೀನಿ. ಇನ್ಮೇಲೆ ಯಾವತ್ತೂ ಮ್ಯಾಥ್ಸ್ ಟೀಚರ್ಸ್ನ ಭಯಕ್ ಹೋಗಲ್ಲ. ಶಭಾಷ್. ಈ ಕಾರ್ಯಕ್ರಮ ಮುಗೀತಲ್ವಾ? ಎಲ್ಲರೂ ಸ್ನಾನ ಮಾಡ್ಕೊಳ್ಳಿ, ಹೊಸ ಬಟ್ಟೆಗಳನ್ನ ಹಾಕೊಳ್ಳಿ. ಹೊಸ ಬಟ್ಟೆ ಹೊಸ ಬಟ್ಟೆ. ಏನು ಅಂದ್ರೆ ಏನಾಯ್ತು ಸರ್? ಇಲ್ಲಿ ಪ್ರಶಾಂತ್ ಅಂದ್ರೆ ಯಾರು? ನಾನೇ ಸರ್. ನಡಿ ಸ್ಟೇಷನ್ಗೆ. ಸರ್ ಏನಾಯ್ತು ಸರ್? ಅಷ್ಟಕ್ಕೂ ನೀವ್ಯಾರು? ಇವನು ನನ್ನ ಮಗ ಸರ್. ಕಾನ್ಸ್ಟೇಬಲ್ಸ್, ಇವನ್ನ ಅರೆಸ್ಟ್ ಮಾಡಿ. ಸರ್ ಏನಾಯ್ತು ಸರ್? ನನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಮೊದಲು ಸ್ಟೇಷನ್ಗೆ ನಡಿ, ಹೇಳ್ತೀನಿ. ಸರ್ ನನ್ನ ಮಗ ಏನ್ ಮಾಡಿದಾನೆ ಅಂತ ಹೇಳಿ ಸರ್. ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ? ಅಷ್ಟಕ್ಕೂ ಅರೆಸ್ಟ್ ಮಾಡ್ಬೇಕಾಗಿರೋದು ನಿಮ್ಮ ಮಗನಲ್ಲ, ನಿಮ್ಮನ್ನ. ನಿಮ್ಮ ಮಗ ಏನೋ ಉತ್ತಮ ಒಳ್ಳೆಯವನು ಅಂತ ಹೇಳಿ ರಾಜಾರಾಮ್ ಅವ್ರನ್ನ ಮೋಸ ಮಾಡ್ಬೇಕು ಅನ್ಕೊಂಡಿದ್ರೆ ಅಲ್ವಾ? ಅವರು ನಿಮ್ಮ ಮೇಲೆ ಚೀಟಿಂಗ್ ಕೇಸ್ ಹಾಕಿದ್ದಾರೆ, ಅದಕ್ಕೆ ಅರೆಸ್ಟ್ ಮಾಡ್ತಾ ಇದ್ದೀನಿ. ಕಾನ್ಸ್ಟೇಬಲ್ಸ್ ಸರ್, ಇವನನ್ನ ಜಿಪ್ ಹಚ್ಚಿ. ಸರ್ 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 ಒಂದು ನಿಮಿಷ ಸರ್. ನಾನು ಯಾವ ಚೀಟಿಂಗು ಮಾಡಿಲ್ಲ ಸರ್. ನನಗೆ ಯಾವ ಅಭ್ಯಾಸ ಕೂಡ ಇಲ್ಲ. ಹೆಲ್ತಲ್ಲೂ ಕೂಡ ನಾನು ತುಂಬಾನೇ ಫಿಟ್ ಆಗಿದ್ದೀನಿ. ಚೀಟಿಂಗ್ ಮಾಡಿರೋದು ಆ ಮನೇಲೆ ಇರೋ ಒಂದು ಹುಡುಗಿ. ನೋಡಪ್ಪ, ನಿನ್ನ ಮೇಲೆ ನಮಗೆ ಕಂಪ್ಲೇಂಟ್ ಬಂದಿದೆ. ನಮ್ಮ ಡ್ಯೂಟಿ ನಾವು ಮಾಡಬೇಕು. ಸರ್ ಹಾಗಲ್ಲ ಸರ್, ನಾನು ಹೇಳೋದನ್ನ ಒಂದ್ಸರಿ ಕೇಳಿ. ನನಗೆ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಸರ್. ಇದೆಲ್ಲ ಆ ಮನೇಲಿ ಇರೋ ಹುಡುಗಿ ಮಾಡಿದ್ದು. ನನ್ಗೆ ಯಾವುದೇ ಅಭ್ಯಾಸ ಇಲ್ಲದೇ ಇದ್ರೂ ಕೂಡ ಇದೆ ಅಂತ ಹೇಳಬೇಕು ಅಂತ ಆ ಹುಡುಗಿನೇ ಹೇಳಿದ್ದು. ಯಾರು? ಅದೇ ಆ ಮನೆಯಲ್ಲಿ ಆದ್ಯ ಅಂತ ಒಂದು ಹುಡುಗಿ ಇದ್ದಾಳಲ್ಲ, ಆ ಹುಡುಗಿನೇ ಚೀಟಿಂಗ್ ಮಾಡಿದ್ದು ಸರ್. ಬೇಕು ಅಂದರೆ ನೀವು ಈ ಮೆಸೇಜಸ್ ನೋಡಿ ಸರ್. ಸರ್, ರಾಜಾರಾಮ್ ಅವ್ರ ಮಗಳಿಗೆ ಕೆಟ್ಟ ಅಭ್ಯಾಸಗಳಿರೋ ಹುಡುಗ ಇಷ್ಟ ಅಂತ ಹೇಳಿ ನನ್ನ ನಂಬಿಸಿದ್ಲು ಸರ್. ನನ್ಗೆ ಯಾವುದೇ ಅಭ್ಯಾಸ ಇಲ್ಲದೇ ಇದ್ರೂ ಕೂಡ ಅವಳು ಮಾತನ್ನು ನಂಬಿ ಸುಳ್ಳು ಹೇಳಿದೆ ಸರ್. ರಾಜಾರಾಮ್ ಅಂತ ಒಬ್ಬ ಒಳ್ಳೆ ವ್ಯಕ್ತಿ ನನ್ನ ಅಪಾರ್ಥ ಮಾಡ್ಕೊಳ್ಳೋಕೆ ಅವಳೇ ಮಾಡಿದ್ದು ಸರ್. ಈ ತಪ್ಪು ಯಾಕೆ ಮಾಡಿದೆ ಅಂತ ಯೋಚಿಸಿ ಇವತ್ತಿಗೂ ಕೂಡ ನಾಚಿಕೆಯಿಂದ ತಲೆ ಎತ್ತಕ್ಕಾಗ್ತಾ ಇಲ್ಲ ಸರ್. ನೀವು ಅರೆಸ್ಟ್ ಮಾಡಬೇಕಿರೋದು ನನ್ನಲ್ಲ, ಆ ಹುಡುಗಿನ. ನನ್ನ ಜೊತೆ ಚಾಟಿಂಗ್ ಮಾಡಿ ಮಿಸ್ಲೀಡ್ ಮಾಡಿದಾಳೆ. ನನ್ನ ಹತ್ರ ಪ್ರೂಫ್ಸ್ ಕೂಡ ಇದೆ ಅಲ್ವಾ ಸರ್? ಆ ಆದ್ಯನ ಅರೆಸ್ಟ್ ಮಾಡಿ. ನೋಡಪ್ಪ, ನಿನ್ನ ಮೇಲೆ ನಮಗೆ ಕಂಪ್ಲೇಂಟ್ ಬಂದಿದೆ, ನಾವು ಆ್ಯಕ್ಷನ್ ತಗೊಳ್ಳೇಬೇಕು. ನೀನೇನಾದರೂ ಹೇಳೋದಿದ್ರೆ ಸ್ಟೇಷನ್ಗೆ ಬಂದು ಹೇಳು. ನಡಿ. ಇವ್ನು ಹೇಳ್ತಾ ಇರೋದು ನಿಜ ಸರ್. ಇವನ್ನ ಬಿಟ್ಬಿಡಿ. ಇದೆಲ್ಲ ಹುಡುಗಿನೇ ಮಾಡಿದ್ದು. ಇಷ್ಟಕ್ಕೂ ಅವಳು ಹೆಣ್ಣೆ ಅಲ್ಲ. ಹೀಗೆ ಜೀವನದ ಜೊತೆ ಆಟ ಆಡ್ತಾರಾ? ಸರ್, ಅನಾವಶ್ಯಕವಾಗಿ ಸಂಬಂಧ ಹಾಳು ಮಾಡಿದಾಳೆ. 4 ಜನದ ಮುಂದೆ ನನ್ನ ಮಗನ ಮೂರ್ಖನ್ ಮಾಡಿದ್ಲು ಸರ್. ದಯವಿಟ್ಟು ನನ್ನ ಮಗನ ಬಿಟ್ಬಿಡಿ ಸರ್. ನೀವು ಏನೇ ಹೇಳೋದಿದ್ರು ಸ್ಟೇಷನ್ಗೆ ಬಂದು ಹೇಳಿ. ಹಾಗಲ್ಲ ಸರ್,
ಇವಾಗ ನೀವು ಅಡ್ಡಿ ಮಾಡಿದ್ರೆ ನಿಮ್ಮನ್ನ ಕೂಡ ಅರೆಸ್ಟ್ ಮಾಡ್ಬೇಕಾಗತ್ತೆ. ಸರ್, ಕಾನ್ಸ್ಟೇಬಲ್ಸ್ ಕರ್ಕೊಂಡು ಬನ್ನಿ. ಸರ್ ಸರ್ ನನ್ನ ಮಾತು ಕೇಳಿ ಸರ್. ಸರ್ ಪ್ಲೀಸ್ ಸರ್. ಸರ್ ನಾನು ಯಾವುದೇ ತಪ್ಪು ಮಾಡಿಲ್ಲ ಸರ್. ಸರ್ ಪ್ಲೀಸ್. ಏನು ಅಂದ್ರೆ ಪ್ರಶಾಂತ್ ಹಾಯ್ ಚಾರು. ಸ್ನಾನಕ್ಕೆ ನೀರು ತೋಡ್ತಿದ್ಯಾ? ಇಲ್ಲ, ಆಟ ಆಡ್ತಾ ಇದ್ದೀನಿ. ಏನು ನೀನೇ ಬಂದು ಮಾತಾಡ್ತಾ ಇದೀಯ ಅಂದ್ರೆ ಏನೋ ವಿಷಯ ಇದ್ದೇ ಇರುತ್ತೆ. ಅದೇನು ಅಂತ ಹೇಳು. ನಿಮ್ ಬ್ರಹ್ಮ ಮಾವಂತರ ನೀನು ಕೂಡ ತುಂಬಾ ಇಂಟೆಲಿಜೆಂಟ್. ಹಂಡೆ ನೀರಲ್ಲೇ ಸ್ನಾನ ಮಾಡಬೇಕು ಅಂತ ಹೇಳ್ತಿದ್ರು. ನನಗೆ ನೀರು ತೋಡಕ್ ಬರಲ್ಲ. ನೀನು ನಂಗೆ ಹೆಲ್ಪ್ ಮಾಡ್ತೀಯಾ? ನಾನು ನಿನಗೆ ಹೆಲ್ಪ್ ಮಾಡ್ಬೇಕಾ? ಇವತ್ತು ಭೋಗಿ ಹಬ್ಬ. ಅವ್ರವ್ರ ನೀರು ಅವರೇ ತೊಡ್ಕೋಬೇಕು, ಅವ್ರವ್ರ ಕೆಲಸ ಅವರೇ ಮಾಡ್ಕೋಬೇಕು. ಇದೇ ಮನೇಲಿದ್ಯಾ? ನಿನಗೆ ಈ ರೂಲ್ ಗೊತ್ತೇ ಇಲ್ವಾ? ರೂಲ್? ಈ ಹಬ್ಬದ ದಿವಸ ಹೀಗಿರ್ಬೇಕು ಅಂತ ನಂಗೆ ಯಾರು ಹೇಳಿಲ್ವಲ್ಲ. ಹಲೋ, ಎಲ್ಲ ಹೇಳ್ಕೊಡಕ್ ನೀನೇನ್ ಚಿಕ್ಕ ಮಗುನಾ? ನಿನಗೆ ನೀನೇ ತಿಳ್ಕೋಬೇಕು. ನಾನಾದ್ರೆ ಈ ಮನೆಗೆ ಸೇರ್ಕೊಳ್ಳೋಳು, ಎಲ್ಲಾನು ತಿಳ್ಕೊಂಡಿದ್ದೀನಿ. ಈ ನೀರು ನಮ್ಮ ಮಾವನ್ಗೋಸ್ಕರ. ನಿನಗ್ ಬೇಕಾದ್ರೆ ನೀನೇ ತೊಡ್ಕೋ. ಅಕ್ಕ, ಬಿಸಿನೀರ್ನ ನನ್ಗೋಸ್ಕರ ಇಟ್ಟಿದ್ಯಾ? ಥ್ಯಾಂಕ್ಸ್ ಅಕ್ಕ. ಏ, ನಿನ್ಗಲ್ಲ ಕಣೋ ಬಿಟ್ಟು, ನಿಮ್ ಸೀನು ಮಾವನ್ಗೆ. ಓಹೋ, ಆಯಪ್ಪಂಗ? ಹೌದು, ಹೋಗಿ ನಿಮ್ಮಮ್ಮಂಗೆ ಹೇಳು, ಅವ್ರು ತೋಡ್ಕೊಡ್ತಾರೆ. ಹೋಗೋಗು ಹೋಗು ಮಾವ. ಏಯ್, ನೀನೇನಿಲ್ಲಿ? ನಿನಗೋಸ್ಕರ ಬಾತ್ರೂಮ್ ಅಲ್ಲಿ ಬಿಸಿನೀರ್ ಇಟ್ಟಿದ್ದೀನಿ, ಬೇಗ ಸ್ನಾನ ಮಾಡ್ಕೋ. ಸರಿ ಸರಿ, ನೀನ್ ಹೊರಡು. ಹೋಗ್ತೀನಿ ಇರು. ಮಾವ, ಶಾಂಪೂ ಏನಾದ್ರೂ ಬೇಕಾ? ಏನು ಬೇಡ, ನಾನು ಸೀಗೆಕಾಯಿ ಪುಡಿನ ಕಲ್ಸ್ಕೊಂಡಿದ್ದೀನಿ. ಹಾಗೆ ನನ್ನ ಕೆಲ್ಸನೆಲ್ಲ ನಾನು ನೋಡ್ಕೋತೀನಿ, ನೀನು ಹೊರಡು. ನಿನಗೆ ಹೆಂಡತಿ ಆಗೋಳು, ನಾನು ಅಷ್ಟು ಮಾಡ್ಬಾರ್ದ? ಅದಕ್ಕೆ ಈ ಕೆಲ್ಸ ನಾನೇ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀನಿ. ಏನಾದ್ರೂ ಮಾಡ್ಕೋ, ಆದ್ರೆ ಇವಾಗ ಹೋಗು 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 ಮಾವ. ಹೋಗು. La 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 la. ಅಯ್ಯಯ್ಯೋ, ಸೋಪು ಸೋಪು ಸೋಪ್ ಸೋಪ್ ಬಿದ್ದೋಯ್ತು. ಮಾವ, ಅಯ್ಯೋ ಏನಾಯ್ತು ಮಾವ? ಸೋಪು, ನೀನ್ ಯಾಕೆ ಒಳಗ್ ಬಂದೆ? ಹೋಗು. ನೀನೇ ಸೋಪ್ ಬಿದ್ದೋಯ್ತು ಅಂದೆ. ಸೋಪು ಇಲ್ಲ, ಏನೂ ಇಲ್ಲ, ಸುಮ್ನೆ ಹೋಗು. ಸೋಪ್ ಎತ್ಕೊಡ್ತೀನಿ, ತಗೋ ಇದೀನ, ಹಿಡ್ಕೋ ತಗೋ. ಸರಿ ಸರಿ, ನೀನ್ ಹೋಗು. ಹೋಗ್ತೀನಿ, ಮೊದ್ಲು ನೀನು ಸ್ನಾನ ಮಾಡು. ಮತ್ತೆ ಬಿದ್ದೋಯ್ತು. ಸೋಪು ಸೋಪು. ಬಿಡು. ಕಚ್ಕೊಳ್ಳಿ ಕಚ್ಕೊಳ್ಳಿ, ಯಾಕೆ ಕೊಡ್ತಿದ್ಯಾ? ಏನ್ ಮಾಡ್ತಿದ್ಯಾ ನೀನು? ಸರ್ಸ ಮಾವ, ಹೊರಗೆ ಹೋಗು. ಇಷ್ಟು ಸರ್ಸ ಆಡ್ಲಿಲ್ಲ ಅಂದ್ರೆ ಹೆಂಗೆ ಮಾವ? ನಿನ್ ಸರ್ಸನೂ ಬೇಡ, ನಿಂಬೇಕಾ ರಸನೂ ಬೇಡ. ನನ್ಗಿಲ್ ಕಣ್ಣು ಉರಿತಾ ಇದ್ರೆ ನೀನು ಸರ್ಸ ಆಡ್ಬೇಕಾ? ಮೊದ್ಲು ಆಚೆ ಹೋಗು. ಅಯ್ಯೋ, ನೀರ್ ಕೊಡ್ತೀನಿ ಇರು. ಹಾ, ಹೋಗು, ಮೊದಲು ಹೊರಗೆ ಹೋಗು ನೀನು. ಅಯ್ಯೋ, ಹೋಗು, ಮೊದಲು ಹೊರಗೆ ಹೋಗು. ಹೋಗು ಮಾವ. ಹವಾ, ಸರ್ಸ ಅಂತೆ ಸರ್ಸ. ನಿನ್ನ ಏನ್ ಡ್ರಮ್ಮು, ಒಳ್ಳೆ ಶೇಮ್ ಶೇಮ್ ಪಪ್ಪಿ ಶೇಮ್ ತರ ಇದೆಯಾ? ತಲೆಗೆ ಸ್ನಾನ ಮಾಡಿದ್ರೆ ಹೀಗೆ ಇರ್ತಾರೆ. ಹೌದು, ನೀನು ಈ ಕಡೆ ಬಂದಿದ್ಯಾ?
ಎಲ್ರೂ ಅವ್ರವ್ರ ಕೆಲ್ಸದಲ್ಲಿದ್ದಾರೆ. ನನಗೆ ಹಂಡೆಯಿಂದ ನೀರ್ ತಗೊಳಕ್ ಬರಲ್ಲ. ನಿಮ್ಮವಳಿಗೆ ಕೇಳಿದ್ರೆ ನಿನಗ್ ಮಾತ್ರ ನೀರ್ ತೊಡೋದಂತೆ ಅವಳು, ನನಗ್ ತೋಡಲ್ವಂತೆ. ಇನ್ನೇನ್ ಮಾಡೋದು, ತಣ್ಣೀರಲ್ಲೇ ಸ್ನಾನ ಮಾಡೋಣ ಅಂತ ಬಂದೆ. ನಿನಗೆ ಹಾಟ್ ವಾಟರ್ ಬೇಕಾ? ಹೌದು, ಬೇಕು. ಇದೇ ಒಳ್ಳೆ ಚಾನ್ಸು. ನೀನ್ ಬೇಕು ಅಂದೆ ಅಲ್ವಾ? ಆಕಾಶದಿಂದ ಚಂದಾ ಮಾಮನ್ ಬೇಕಾದ್ರೂ ತರ್ತೀನಿ. ಹಲೋ ಡ್ರಮ್ಮು, ನನಗ್ ಬಿಸಿನೀರ್ ಸಿಕ್ಕಿದ್ರೆ ಸಾಕು ಪ್ಲೀಸ್. ಸರಿ, ಅಷ್ಟೇ ತಾನೆ. ನೀನು ಡ್ರೆಸ್ ತಗೊಂಡ್ ಬಾ, ನಾನು ನೀರ್ ತಗೊಂಡ್ ಬರ್ತೀನಿ. ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ, ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ. ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ. ಆದ್ಯನ್ಗೆ ಸೀಗೆಕಾಯಿ ಇಷ್ಟ ಇಲ್ಲ ಅಲ್ವಾ? ಶಾಂಪು ಬೇಕಾಗತ್ತೆ, ಶಾಂಪು ತಗೊಂಡ್ ಬರ್ತೀನಿ. ಎಲ್ಲೇ ಹೋಗ್ತಾ ಇದೀಯಾ? ನೀನೆಲ್ಲಿಗೆ? ನೀನೆಲ್ಲೇ ಹೋಗ್ತಾ ಇದೀಯಾ? ನೀನೆಲ್ಲಿಗೆ? ಮೊದ್ಲು ಕೇಳಿದ್ ನಾನು, ನೀನ್ ಎಲ್ಲೇ ಹೋಗ್ತಾ ಇದೀಯಾ? ನಿಮ್ ಡ್ರಮ್ಮು ಮಾವ ನನಗೋಸ್ಕರ ಬಿಸಿ ನೀರ್ ತಗೊಂಡ್ ಬಂದಿದ್ದಾನೆ, ಸ್ನಾನಕ್ಕಂತ ಹೋಗ್ತಾ ಇದೀನಿ. ಹಲೋ, ನಿನಗೋಸ್ಕರ ಯಾಕೆ ತರ್ತಾನೆ? ಸೀನು ಮಾವ ನನಗೋಸ್ಕರ ತಂದಿರೋ. ಹಲೋ, ನಿನಗೋಸ್ಕರ ಅಲ್ಲಮ್ಮ, ನಾನ್ ಕೇಳಿದ್ದಕ್ಕೆ ನನ್ಗೋಸ್ಕರ ತಂದಿರೋದು. ನನಗೋಸ್ಕರ ಅಂತ ಹೇಳಿಲ್ವೇ? ನನ್ಗೋಸ್ಕರ. ಆದ್ಯ, ನಿನಗೆ ಸೀಗೆಕಾಯಿ ಇಷ್ಟ ಆಗಲ್ಲ ಅಲ್ವಾ? ಅದಕ್ಕೆ ಶಾಂಪು ತಗೊಂಡ್ ಬಂದಿದ್ದೀನಿ. ಥ್ಯಾಂಕ್ ಯು ಸೀನು. ದೊಡ್ಡದಾಗ ಬಂದ್ಬಿಟ್ಲು. ಇದೇನು ಮಾವ, ನೀರ್ ತಂದಿದ್ದು ನನ್ಗೋಸ್ಕರ ಅಲ್ವಾ? ನಿನಗಲ್ಲ ಚಾರು, ಆದ್ಯನ್ಗೆ. ಅಲ್ಲ, ನಿನ್ಗೆ ಯಾಕೆ ತರ್ಲಿ ಹೇಳು? ನೀನ್ ಹ್ಯಾಪಿಯಾಗಿ ನನಗ್ ನೀರ್ ತಂದು ಕೊಟ್ಟಂಗೆ ನಿನಗ್ ನೀನೇ ತಗೋಬಹುದಲ್ವಾ? ಸರಿ, ನಾನ್ ಬರ್ಲಾ? ಮಾವ ಬಂದೆ ಮಾವ. ಅಂದ್ರೆ ನನಗಲ್ದೇನೆ ಆದ್ಯಂಗ್ ಹೆಲ್ಪ್ ಮಾಡ್ತೀಯಾ? ನಿನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ರೆ ನಿನಗೆ ಆದ್ಯನೇ ಹೆಚ್ಚಾದ್ಲಾ? ಮಾಡ್ತೀನಿ ಇರು ನಿನ್ಗೆ. ಬುರ್ಡೆ ಬುರ್ಡೆ ಎಲ್ಲಾರ ಬುರ್ಡೇಲಿ ಒಂದೇ ಮದಳಂತೆ. ಶಿವರಾಜ, ತಾಳ ಮಿಸ್ ಆಗ್ತಿದೆ ಶಿವರಾಜ. ಬಾಳಕ್ಕೆ ಹೆಂಡತಿ ಇಟ್ಟ ಬುರ್ಡೆಯು ಯಾವುದಮ್ಮ, ಬೆಂಕಿಗೆ ಹೆಂಡತಿ ಇಟ್ಟ ಬುರ್ಡೆಯು ಯಾವುದಮ್ಮ. ಅಬ್ಬಾ ಶಿವರಾಜ, ಪ್ರತಿದಿನ ಹೀಗೆ ಹೆಂಡತಿ ಕೈಲಿ ಮಸಾಜ್ ಮಾಡಿಸ್ಕೊಂತ ಇದ್ರೆ ಗಂಡನ್ ಜೀವನ ಎಷ್ಟು ಸುಖವಾಗಿರುತ್ತಲ್ವ ಶಿವರಾಜು? ಹಾಗಾದ್ರೆ ಇವತ್ ಯಾಕೆ ಬಿಡಿ, ನಾನು ಹೋಗ್ತೀನಿ. ಅಯ್ಯ ಪದ್ಮ ಒಂದ್ ನಿಮಿಷ ಇರೋ. ಏನೋ ಸುಮ್ನೆ ಅಂದೆ ಕಣೆ, ಅಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ. ನೀನ್ ತಿಂದಿಯೋ ಇಲ್ವೋ? ತಿಂದೆ. ಮತ್ ಸರಿಯಾಗಿ ಮಾಡು. ಅಬ್ಬಾ, ಆಹಾ ಪಾರ್ವತಿ, ಕೋಪದಲ್ಲೂ ಕೂಡ ಎಷ್ಟು ಚೆನ್ನಾಗಿ ಮಾಡ್ತಿದ್ಯಾ. ಸ್ವರ್ಗದಲ್ಲಿ ಹೇಳ್ತಿರೋ ಆಗಿದೆ ಶಿವರಾಜು. ಪರವಾಗಿಲ್ಲ, ಮುಂದುವರಿಸಿ. ಇಂಥ ಸಮಯದಲ್ಲಿ ಅಷ್ಟು ಮಾತ್ರ ಸಲುಗೆ ಇರ್ಬೇಕು ಬಿಡಿ. ಜಾನಕಿ, ಬೇಗ ಬಾ. ಬಂದೆ. ನಿನ್ ಗಂಡ ಎಷ್ಟೊತ್ತು ಅಂತ ಕಾಯ್ಬೇಕು? ಹೋಗು, ತಲೆಗೆ ಎಣ್ಣೆ ಹಚ್ಚು. ಹೋಗು. ಬೇಡ ಬಿಡಮ್ಮ. ರಾಜಲಕ್ಷ್ಮಿ, ಬರ್ತಿದ್ದೀನಪ್ಪ. ಏನಪ್ಪ? ತಲೆಗೆ ಸ್ವಲ್ಪ ಎಣ್ಣೆ ಹಚ್ಚಮ್ಮ, ತಲೆ ಸ್ನಾನ ಮಾಡಬೇಕು. ರಾಜಲಕ್ಷ್ಮಿ, ಬೇಗ ಹಚ್ಚಮ್ಮ. ಆಯ್ತು ಅಪ್ಪ.